ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಗಿಡನ ನಾನು ಮೊನ್ನೆ ವಿಡಿಯೋದಲ್ಲಿ ನಿಮ್ಗೆ ಫುಲ್ ಟ್ರಿಮ್ ಮಾಡೋದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದ್ರ ಮೇಲೆ ಇವಾಗ ನೋಡಿ, ಅದ್ರ ಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ಚಿಗುರು ಬಂದಿದ್ದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇವಾಗ ನೋಡಿ ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಗಿಡ ಎಲ್ಲ ಗಿಡನು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಒಂದು ಎಗೆ ಬಿಡ್ದು ತುಂಬಾ ಚೆನ್ನಾಗಿ ಗಿಡ ಚಿಗುರು ಬಂದಿದೆ ನೋಡಿ. ಮತ್ತೆ ಈ ಗಿಡನ ನೋಡಿ, ಚಿಗುರು ಬಂದು ಈಗ ಚಿಕ್ಕ ಚಿಕ್ಕ ಮೊಗ್ಗು ಎಲ್ಲ ಕಡೆನೂ ಬರ್ತಾ ಇದೆ ನೋಡಿ. ಕಾಣ್ತಾ ಇದೆ ಅನ್ಕೊಂಡಿದ್ದೆ, ಚಿಕ್ಕ ಚಿಕ್ಕ ಮೊಗ್ಗು ಬರ್ತಾ ಇದೆ ಅಷ್ಟೇ. ಇವಾಗ ಎಲ್ಲಾ ಗಿಡನು ಚೆನ್ನಾಗಿ ಚಿಗುರು ಬಂದಿದೆ ಫ್ರೆಂಡ್ಸ್. ಆದ್ರೆ ಏನ್ ಮಾಡೋದು, ಎಷ್ಟೇ ನಾವು ಕೇರ್ ಮಾಡಿದ್ರು ನನಗೆ ಈ ವರ್ಷ ಏನಾಗಿತ್ತಂದ್ರೆ, ಈ ಮಲ್ಲಿಗೆ ಗಿಡದ ಸಾವಾಸನೆ ಬೇಡ ಅನ್ಸ್ಬಿಟ್ಟಿತ್ತು. ಯಾಕಂದ್ರೆ ನಾನಿನ್ನು ಮಲ್ಲಿಗೆ ಗಿಡ ಮಾಡುವುದೇ ಇಲ್ಲ ಅನ್ಸ್ಬಿಟ್ಟಿತ್ತು ನನ್ಗೆ. ನೋಡಿ ಈ ಹೇಗೆ ನೋಡಿ, ಇಷ್ಟು ಚೆನ್ನಾಗಿ ಚಿಗುರು ಬಂದಿದ್ ಗಿಡ ನೋಡಿ. ಇಲ್ಲಿ ನೋಡಿ, ಇದೆಲ್ಲ ಚಿಗುರು ಬಂದಿದ್ದು, ಹೊಸದಾಗಿ ಚಿಗುರು ಬಂದಿದ್ ಗಿಡ ಇದು. ನಾನ್ ಫುಲ್ ಟ್ರಿಮ್ ಮಾಡಿದ್ಮೇಲೆ ಚಿಗುರು ಬಂದಿದೆ. ಮೊನ್ನೆ ನಾನು 2 ಎಗೆ ಮೇಲ್ಗಡೆ ಒಣಗಿತ್ತಂತೇಳಿ ಇಲ್ಲಿಂದ ಕಟ್ ಮಾಡಿ ಹೋಗಿದೆ, ಇಲ್ಲಿಂದ ಮತ್ತೆ ಇಲ್ಲಿಂದ ಕಟ್ ಮಾಡಿದೆ. ಅದ್ರ ಮೇಲೆ ಇಲ್ಲೊಂದು ಚಿಗುರು ಬಂದು ಕಾಣ್ತಾ ಇದೆ ನೋಡಿ. ಅದು ಹೋಯ್ತು ನೋಡಿ, ಅದು ಒಣಗಿ ಹೋಯ್ತು. ನಂದು ಎಲ್ಲ ಗಿಡನು ಈ ವರ್ಷ ಇದೇ ಸಮಸ್ಯೆ ನನಗೆ. ಚಿಗುರು ಬರುವುದು, ಗಿಡ ಅಲ್ಲೇ ಒಣಗಿ ಹೇಗೆ ಕೊಂಬೆ ಬರ್ತಾ ಬರ್ತಾ ಚಿಕ್ಕದು ಒಂದು ಹೇಗೆ ಬಂದ್ರೆ ಸಾಕು, ಅಲ್ಲೇ ಗಿಡ ಒಣಗುದು ನೋಡಿ. ಹೇಗೆ ಕಟ್ ಮಾಡಿದೆ ನೋಡಿ, ಇದೆಲ್ಲ ನೋಡಿ. ಹಾಗಾಗಿ ನನ್ನ ಗಿಡ ನೋಡಿ, ಇದೆಲ್ಲ ಸ್ವಲ್ಪ ಪರವಾಗಿಲ್ಲ. ಆದ್ರೆ ಇನ್ನೊಂದ್ಸಲ ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ಗಿಡ ಇನ್ನೂ ತೆಳ್ಳಗಾಗ್ಬೋದು. ಯಾಕಂದ್ರೆ ಅಷ್ಟು ಗಿಡ ಒಣಗ್ತಾ ಇರುತ್ತೆ, ಒಂದೊಂದು ಎಗೆ ಒಣಗ್ತಾ ಇರುತ್ತೆ. ಇದು ಸ್ವಲ್ಪ ಪರವಾಗಿಲ್ಲ. ಇದ್ರಲ್ಲೂ ಹಾಗೆ ಅದೇ ಸಮಸ್ಯೆ ನನಗೆ. ಪ್ರತಿ ಒಂದ್ ಗಿಡದಲ್ಲೂ ಅದೇ ಸಮಸ್ಯೆ ನನಗೆ. ಗಿಡ ಇನ್ನೇನು ಸಮಸ್ಯೆ ಇಲ್ಲ. ಸಮಸ್ಯೆ ಅಂದ್ರೆ ಇವಾಗ ಗಿಡ ಚಿಗುರು ಬರುವುದು, ಅಲ್ಲೇ ಹೇಗೆ ಒಣಗುವುದು, ಅಲ್ಲೇ ಚಿಗುರು ಬಂದು ಆಯ್ತು, ಅದ್ರ ಕೆಲಸ ಅಲ್ಲಿಗೆ ಆಯ್ತು. ಹಾಗಾಗಿ ನನ್ನ ಗಿಡ ತುಂಬಾ ತೆಳ್ಳಗಿದೆ ನೋಡಿ. ನೋಡಿ ಇವೆಲ್ಲ ಮೊನ್ನೆ ಟ್ರಿಮ್ ಮಾಡಿದ್ಮೇಲೆ ನಾನು ನೋಡಿ ಎಲ್ಲ ಒಣಗಿ ಹೋಗಿದೆ ನೋಡಿ. ಎಲ್ಲ ಇದೇ ತರ ಒಣಗ್ತಾ ಇದ್ರೆ ಗಿಡ ಬುಷ್ ಟೈಪ್ ಅಲ್ಲಿ ಬರುವುದಿಲ್ಲ ನೋಡಿ. ಬುಷ್ ಟೈಪ್ ಅಲ್ಲಿ ಬರ್ಬೇಕಂದ್ರೆ ನಾನಿದು ಬುಷ್ ಟೈಪ್ ಅಲ್ಲಿ ಬಂದು ಮೊಗ್ಗು ನಮ್ಗೆ ಸ್ವಲ್ಪ ಬುಷ್ ಟೈಪ್ ಅಲ್ಲಿ ಬಂದ್ರೆ ಮಾತ್ರ ನಮ್ಗೆ ಮೊಗ್ಗು ಜಾಸ್ತಿ ಸಿಗುತ್ತೆ. ಇಲ್ಲಾಂದ್ರೆ ತೆಳ್ಳು ಉದ್ದಕ್ಕೆ ನನಗೆ ಮುಂಚೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಲ್ಗಿ ಗಿಡ ನನಗೆ ಮೇಲಿನ ಮೇಲೆ ಕಟ್ ಮಾಡ್ತಾ ಇದ್ದಿದ್ದೆ ನಾನು. ಯಾಕಂದ್ರೆ ನನಗೆ ಮಲ್ಗಿ ಗಿಡ ಕಟ್ ಮಾಡೋದಂದ್ರೆ ನಂಗೆ ಸ್ವಲ್ಪನೂ ಮನ್ಸು ಬರ್ತಾ ಇರ್ಲಿಲ್ಲ. ಕಟ್ ಮಾಡ್ತಾ ಮೇಲೆ ಸ್ವಲ್ಪ ಕಟ್ ಮಾಡಿದ್ದೆ, ಉದ್ದಕ್ಕೆ ಬೆಳ್ಕೊಂಡು ಹೋಗಿತ್ತು. ಈ ವರ್ಷ ಏನ್ ಮಾಡಿದೆ, ಫುಲ್ಲು ಬುಡಕ್ ಸರಿಯಾಗಿ ಟ್ರಿಮ್ ಮಾಡಿದೆ. ಆ ಗಿಡ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನನಗೆ ಈ ವರ್ಷ ಏನಾಯ್ತು, ಹೇಗ್ ಮಾಡಿದ್ರು ನೋಡಿ. ಇಲ್ಲೂ ಒಂದ್ ಗಿಡ ನೋಡಿ, ನೋಡಿ ಇದ್ರಲ್ಲಿ ಏನಿದೆ, ಎಷ್ಟು ಕೊಂಬೆಗಳು ಹೋಗಿದೆ ನೋಡಿ. ಇದಕ್ಕೆಲ್ಲ ಸುತ್ತೋಗಿದೆ ನೋಡಿ. ಇಷ್ಟು ದೊಡ್ಡದು, ಇದ್ರಲ್ಲಿ ಇಷ್ಟು ಮೊಗ್ಗು ಸಿಗ್ತಾ ಇತ್ತು, ಇಷ್ಟು ಹೇಗೆ ಕೊಂಬೆ ಎಲ್ಲ ಬರ್ತಾ ಇತ್ತು ಇದ್ರಲ್ಲಿ ನೋಡಿ. ಎಲ್ಲ ಸುತ್ತೋಗಿದೆ ನೋಡಿ. ಇದು ಹಾಗೆ ಚೆನ್ನಾಗಿರೋ ಗಿಡನೇ, ಇದ್ರಲ್ಲೂ ಹಾಗೆ ಇದು ಹೋಗಿದೆ, ದೊಡ್ಡದೊಂದು ಹೇಗೆ ಹೋಗಿದೆ ನೋಡಿ. ಇದನ್ನ ನಾನು ಸ್ವಲ್ಪ ಮೇಲಿನ ಮೇಲೆ ಟ್ರಿಮ್ ಮಾಡಿದ್ದೆ. ಹಾಗಾಗಿ ಗಿಡ ಸ್ವಲ್ಪ ಚೆನ್ನಾಗಿದೆ. ಇದರಲ್ಲಿ ಒಳಗಿಂದೊಳಗೆ ನೋಡಿದ್ರೆ ಇರುತ್ತೆ ಕಡ್ಡಿ. ಸ್ವಲ್ಪ ಹಸಿಯಾಗಿತ್ತು, ನಾನು ಒಣಗಿತ್ತು ಅಂತಲೇ ಕಟ್ ಮಾಡಿದೆ, ಹಸಿ ಇತ್ತು. ಅದಕ್ಕೆ ನನಗೆ ಈ ವರ್ಷ ನನಗೆ ಮಲ್ಗಿ ಗಿಡದ್ದು ಸಾವಾಸನೆ ಬೇಡ ಅನ್ಸ್ಬೋದಿತ್ತು. ನಾನು ಮಲ್ಗಿ ಗಿಡ ಇನ್ ಮಾಡುವುದೇ ಇಲ್ಲ ಅನ್ಸಿಬಿಟ್ಟಿದ್ ನನಗೆ. ಇನ್ ಮುಂದೆ ನಾನು ಮಲ್ಗಿ ಗಿಡ ಇನ್ ಒಂದ್ ವೇಳೆ ಸತ್ತೋದ್ರೆ ನಾನು ಮುಂದೆ ಮಲ್ಗಿ ಗಿಡ ನಾನು ಮಾಡುವುದೂ ಇಲ್ಲ ಅನ್ಸುತ್ತೆ ನನಗೆ. ಅಷ್ಟು ಬೇಜಾರ್ ಬಂದ್ಬಿಟ್ಟಿತ್ತು ನನ್ ಗಿಡದ ಮೇಲೆ. ಇವೆಲ್ಲ ನೋಡಿ ಫ್ರೆಂಡ್ಸ್, ಇವೆಲ್ಲ ಚೆನ್ನಾಗಿ ಚಿಗುರು ಬಂದಿತ್ತು. ಆದ್ರೆ ಇಷ್ಟು ತೆಳ್ಳಗಲ್ಲ. ಈಗ ನಂದು 3 ವರ್ಷದ ಗಿಡ ತುಂಬಾ ಇನ್ನೂ ಚೆನ್ನಾಗಿ ಬುಷ್ ಆಗಿ ಬಂದಿದ್ರೆ ತುಂಬಾ ಮೊಗ್ಗು ಸಿಗ್ತಾ ಇದ್ದಿತ್ತು. ಆದ್ರೆ ಆ ಟೈಪ್ ಅಲ್ಲಿ ಇಲ್ಲ ನೋಡಿ. ಇದು ನೀವೇ ನೋಡಿದ್ರೆ ನನ್ನ ಗಿಡಕ್ಕೆ ನಾನು ಇಷ್ಟು ಆರೈಕೆ ಎಲ್ಲ ಮಾಡ್ತೀನಿ, ಮತ್ತೆ ಏನೆಲ್ಲ ಹಾಕ್ತೀನಿ. ನಾನು ಹಾಕಿದ್ದೆಲ್ಲ ನಾನು ಪ್ರತಿಯೊಂದು ವಿಡಿಯೋನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾನು. ಆದ್ರೂ ಇಷ್ಟು ಕೇರ್ ತಕೊಂಡ್ರು ಗಿಡದಲ್ಲಿ ಮೊಗ್ಗು ಕಮ್ಮಿ ಆಗಿ ನಾನು ಗಿಡನೆಲ್ಲ ಫುಲ್ ಟ್ರಿಮ್ ಮಾಡಿದ್ದ. ಈ ಗಿಡ ನೋಡಿ ಎಲ್ಲ
ಒಂದ್ಸಲ ಚಿಗುರು ಬಂತು. ಚಿಗುರು ಬಂದ್ಮೇಲೆ ಅದರಲ್ಲಿ ಮೊಗ್ಗು ಕಾಣ್ತಾ ಇರ್ಲಿಲ್ಲ. ನಾನು ಅದ್ರ ಮೇಲೆ ಆಮೇಲೆ ಚೂಟಿ ಆದ್ಮೇಲೆ ಚೂಟಿ ತೆಗ್ದೆ ನೋಡಿ. ಅದ್ರ ಮೇಲೆ ಎಲ್ಲ ಎರಡೆರಡು ಎಗ್ಗೆ ಬಂದಿದೆ ನೋಡಿ. ಇದು ಹಾಗೆ ನೋಡಿ, ಇದ್ರಲ್ಲಿ ಏನು ಇಲ್ಲ, ಚಿಗುರು ಕಾಣ್ತಲ್ಲ. ಎಲ್ಲ ಒಂದ್ಸಲ ಟ್ರಿಮ್ ಮಾಡಿದ್ ನಾನು, ಚಿಗುರು ಬಂದಿತ್ತು. ಆದ್ರೆ ಈಗ ಮತ್ತೆ ಎಲ್ಲ ಎರಡೆರಡು ಎಲೆ ಮೇಲ್ಗಡೆ ಮಾತ್ರ ಎರಡೆರಡು ಎಲೆ ಕಾಣ್ತಾ ಇತ್ತು. ಅದನ್ನೆಲ್ಲ ಹೀಗೆ ಚೂಟಿ ತೆಗ್ದೆ, ಇದನ್ನೆಲ್ಲ ಚೂಟಿದೆ ನೋಡಿ, ಚೂಟಿ ಹಾಕಿದ್ದೆ. ನಮ್ಗೆ ಎಲ್ಲರೂ ಈಗ ನಾವೀಗ ಹೆಚ್ಚಿನ ಜನ ಮಲಗಿ ಗಿಡ ಎಲ್ಲರೂ ಹೂ ಕೊಯ್ತಾರೆ, ಹೂ ಕಟ್ಟಿ ಕೊಡ್ತಾರೆ, ಅವರೆಲ್ಲ ಮಾರ್ಕೆಟ್ಗೆ ಕೊಟ್ಟು ಬರ್ತಾರೆ. ನಮಗೂ ಅದೇ ತರ ಆಸೆ ಇರುತ್ತಲ್ವಾ, ನಾವು ಹಾಗೆ ಹೂ ಕಟ್ಟಬೇಕು, ನಾವು ಹಾಗೆ ಮಾರ್ಕೆಟಿಗೆಲ್ಲ ಕೊಟ್ಟು ಬರ್ಬೇಕು ಅಂತ ನಮ್ಗೂ ಒಂಥರ ಆಸೆ ಅಲ್ವಾ. ನಮ್ಗೂ ಆ ತರ ಈ ವರ್ಷ ಕೇಳಲಿಕ್ಕೂ ಇಲ್ಲ, ನೋಡ್ಲಿಕ್ಕೂ ಇಲ್ಲ, ಆ ತರ ಪರಿಸ್ಥಿತಿ ಆಗಿತ್ತು ನಮ್ದು. ಇನ್ನು ನಮ್ಗೆ ಎಷ್ಟು ಟೈಮ್ ಹೋಗ್ತಿರ್ಬೋದು, ಇವಾಗ ಮಾರ್ಚ್ ತಿಂಗಳು, ಇನ್ನು ಬರುದು ಏಪ್ರಿಲ್ ಆದ್ಮೇಲೆ ಮೇ ಆಯ್ತು. ಮೇ ಎಂಡ್ ಒಂದ್ ಸ್ವಲ್ಪ ಟೈಮ್ ಸಿಗ್ಬಹುದು. ಮೇ ಲಾಸ್ಟ್ ಒಂದು ಜೂನ್ ಫಸ್ಟ್ ಸ್ವಲ್ಪ ಹೋಗ್ತದೆ. ಅದು ಮಳೆ ಜಾಸ್ತಿ ಇದ್ರೆ ಅದು ಇಲ್ಲ ನೋಡಿ. ಈ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಇದಕ್ಕೆಲ್ಲ ಇವಾಗ 1 ವರ್ಷ ಆಗಿರ್ಬೋದು, 1 ವರ್ಷನೂ ಆಗಿಲ್ಲ. ಇದು ಹೊಸ ಗಿಡ ಎಲ್ಲ ಹಾಕಿದ್ದಲ್ಲ, ಇದು ಗಿಡ ಚೆನ್ನಾಗಿದೆ ನೋಡಿ. ಆದ್ರೂ ಇದ್ರಲ್ಲೂ ಹಾಗೆ ಒಂದೊಂದು ಚಿಗುರು ಬರುದು ಒಣಗುದು, ಚಿಗುರು ಬರುದು ಒಣಗುದು, ಚಿಗುರು ಬರುದು ಒಣಗುದು. ಸಮಸ್ಯೆ, ದೊಡ್ಡ ಸಮಸ್ಯೆ ಅದು. ಇಲ್ಲಿ ನಮ್ಮ ಊರಲ್ಲಿ, ನಮ್ಮ ಮನೆ ಪಕ್ಕಕ್ಕೆ ಮನೆ ಎದುರುಗಡೆನೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು. ಹಾಗಾಗಿ ನಾವು ಮಾತಾಡಿದ್ದಾಗ ನಿಮ್ಗೆ ಕೇಳಿಸುತ್ತೋ ಇಲ್ವೋ ಅನ್ಸುತ್ತೆ. ನೋಡಿ ಫ್ರೆಂಡ್ಸ್, ಈ ಗಿಡ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಇದು ಹೊಸ ಗಿಡ, ಇದೆಲ್ಲ ಹೊಸ್ತಂದ್ರೆ ಅದೇ ಒಂದು 7-8 ತಿಂಗಳಾಗಿರ್ಬೋದು, 1 ವರ್ಷ ಆಗಿಲ್ಲ ಇದಕ್ಕೆ, 7-8 ತಿಂಗಳಾಗಿರ್ಬೋದು. ಈ ತರ ಕೊಟ್ಟಿ ಟೈಪರ್ ಬರುತ್ತೆ ನೋಡಿ. ಈ ತರ ಇದ್ರೆ ತೆಗಿಬೇಕು ಇದನ್ನೆಲ್ಲ. ನೋಡಿ ಫ್ರೆಂಡ್ಸ್, ಗಿಡ ಎಲ್ಲ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಈ ಗಿಡ ಅಂತೂ ಇದಕ್ಕೆ ಇಷ್ಟು ಒಂಥರ ಬುಷ್ ಟೈಪ್ ಅಲ್ಲೇ ಇದ್ದ ಗಿಡ ಇದು. ಇದನ್ನ ಇನ್ನು ದೊಡ್ಡದಾಗಿರ್ಬೇಕಿತ್ತು, ಇಷ್ಟೇ ಇದೆ ನೋಡಿ. ಎಲ್ಲದೂ ಚಿಕ್ಕ ಚಿಕ್ಕ ಮೊಗ್ಗು ಕಾಣ್ತಾ ಇದೆ ನೋಡಿ. ನಾನ್ ನಿಮ್ಗೆ ಗೊಬ್ಬರ ಹಾಕೋದು ನಾನು ವಿಡಿಯೋ ಮೊನ್ನೆ ಇದು ನನ್ನ ಪಾಟಲ್ ಎಲ್ಲ ಮಣ್ಣು ತುಂಬಾ ತುಂಬಿಕೊಂಡಿತ್ತು. ಇಲ್ಲಿ ನೋಡಿ ಇಷ್ಟಿಷ್ಟು ತನಕ ಮಣ್ಣಿದೆ ನೋಡಿ, ಸ್ವಲ್ಪನೂ ಜಾಗ ಇಲ್ಲ ನೋಡಿ, ಇಲ್ಲಿ ತನಕ ಇದೆ ನೋಡಿ, ಸ್ವಲ್ಪನೂ ಜಾಗ ಇಲ್ಲ. ಅದಕ್ಕೆ ನಾನು ಮಣ್ಣೆಲ್ಲ ತೆಗೆದು ಇಟ್ಕೊಂಡು ಗೊಬ್ಬರ ಹಾಕಿ ಆಮೇಲೆ ಮಣ್ಣು ಹಾಕಿದ್ದು. ಮತ್ತೆ ನಾವ್ ಅದಕ್ಕೆ ಗೊಬ್ಬರ ಹಾಕ್ಬೇಕಂದ್ರೆ ನಾವು ಮಣ್ಣು ತೆಗ್ದೇ ಹಾಕ್ಬೇಕು, ಬಿಟ್ರೆ ಹಾಗೆ ಗೊಬ್ಬರ ಹಾಕ್ಲಿಕ್ಕೆ ಆಗುದಿಲ್ಲ. ಹಾಗೆ ನೋಡ್ಬೇಕು ಫ್ರೆಂಡ್ಸ್. ಮತ್ತೆ ಇನ್ನು ಹೀಗೆ ಇದೇ ತರ ಪರಿಸ್ಥಿತಿ ಅಂದ್ರೆ ಮೊಗ್ಗೆಲ್ಲ ಜಾಸ್ತಿ ಆಗ್ಲಿಲ್ಲ, ಗಿಡ ಹಾಗೆ ಒಣಗ್ತಾ ಇದ್ರೆ ನಮ್ಗೆ ತುಂಬಾ ಲಾಸ್, ಅಂದ್ರೆ ತುಂಬಾ ಲಾಸ್. ಎಷ್ಟು ಚೆನ್ನಾಗಿರೋ ಗಿಡ ಎಲ್ಲ ಈ ತರ ಆಗಿದೆ ನೋಡಿ. ಈ ತರ ಇದು ಒಂಥರ ಸಮಸ್ಯೆ ನೋಡಿ. ಒಂಥರ ಎಲೆ ಎಲ್ಲ ನೋಡಿ, ವೈಟ್ ಪ್ಲೇಸ್ ಇದೆ, ವೈಟ್ ಪ್ಲೇಸ್ ಇಲ್ಲ ಅಂತಲೇನಿಲ್ಲ ನೋಡಿ, ಎಲ್ಲ ಒಣಗಿದೆ ನೋಡಿ, ಕಡ್ಡಿ ಎಲ್ಲ ಕಾಣುತ್ತೆ ನೋಡಿ. ಕೆಳಗಡೆ ನಮ್ಗೆ ಗೊತ್ತಾಗುದಿಲ್ಲ, ಕೆಳಗಡೆ ಎಲ್ಲ ಒಣಕೊಂಡಿರುತ್ತೆ ಎಲೆ. ಅದಕ್ಕೆ ನನ್ನ ಫ್ರೆಂಡ್ಸ್ ಗಿಡದ ಮೇಲೆ ತುಂಬಾ ಬೇಜಾರು ಅಂದ್ರೆ ಬೇಜಾರು. ನನಗೆ ಇನ್ಯಾರಾದ್ರೂ ನಾವು ಹೇಳುವಾಗ ನಮ್ಗೆ ತುಂಬಾ ಈಸಿ ಅನ್ಸುತ್ತೆ. ಯಾರು ಮಲ್ಲಿಗೆ ಗಿಡ ನಡುವುದು, ಹೂ ಕಟ್ಟುದು ಏನ್ ಕಷ್ಟ, ಹೂ ಆದ್ರೆ ತುಂಬಾ ಖುಷಿ. ಹೂಗಾಗ್ತದ್ರೆ ಅಂದ್ರೆ ನನಗೆ ಹೂವಿನ ಗಿಡದ ಬಗ್ಗೆ ಹೂವಿನ ಗಿಡ ಅಂದ್ರೆ ನನಗೆ ತುಂಬಾ ಇಷ್ಟ. ನನಗೆ ಈ ಮಲ್ಲಿಗೆ ಗಿಡ ಅಂತೇಳಿ ಅಲ್ಲ, ಎಲ್ಲ ಗಿಡನು ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಮಲ್ಲಿಗೆ ಗಿಡ ಹಾಕೊಂಡಿದ್ದು. ಆದ್ರೆ ನಮ್ಗೆ ಈ ತರ ಆಗಿದೆ ಅಂದ್ರೆ ನಾವು ಸುಮ್ಮನೆ ನಡುವುದು, ಮೇಲ್ಗಡೆ ಬಂದು ನೀರ್ ಹಾಕುವುದು, ಅದ್ರ ಕೆಲಸ ಮಾಡುದು ಅಷ್ಟೇ ಆಗಿದ್ರೆ ಅದಕ್ಕೆ ನಾವು ಅದಕ್ಕಾದ್ರೂ ಬೇಕಲ್ವಾ, ಅದಕ್ಕಾಗುವಷ್ಟಾದ್ರೂ ಬೇಕಲ್ಲ, ಅದಕ್ಕಾದ್ರೂ ಏನಾದ್ರು ಅದ್ರ ಹೊಟ್ಟೆಗೆ ಆಗುವಷ್ಟು ನಾವು ದುಡಿಬೇಕಲ್ಲ, ಅದಕ್ಕೆ ಹಾಕ್ಬೇಕಲ್ಲ, ಅದಕ್ಕೆ ಬುಡಕ್ ಹಾಕೋಕೆ ಏನಾದ್ರು ತಂದು ಹಾಕ್ತಾನೆ ಇರ್ಬೇಕಲ್ಲ.
ಸುಮ್ನೆ ಇಟ್ಕೊಂಡು ಶೋ ನೋಡ್ತಾ ಇರೋದ ಅನ್ಸುತ್ತಾ. ಆ ತರ ಪರಿಸ್ಥಿತಿ ನನ್ಗೀಗ. ನೋಡಿ ಇದೊಂದು ಗಿಡ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಚಿಗುರು ಬಂದಿದೆ. ನಾನು ಎಲ್ಲೂ ಇವಾಗ ಅಂದ್ರೆ ಒಂದ್ಸಲ ಮೊನ್ನೆ ಬುಡಕ್ಕೆಲ್ಲ ಟ್ರಿಮ್ ಮಾಡಿದ್ಮೇಲೆ ಮತ್ತೆ ನಾನು ಇದನ್ನ ಚಿವುಟ್ಲಿಲ್ಲ, ಹಾಗೆ ಇದೆ. ಇನ್ನು ಮೊಗ್ಗ ಆಗಿದ್ಮೇಲೆ ಚಿವುಟ್ಬೇಕು, ಅವಾಗ ಹೇಗಾಗುತ್ತೆ ನೋಡ್ಬೇಕು. ಕೆಲವೊಂದು ಪಾಟಲ್ ನೋಡಿ ಫ್ರೆಂಡ್ಸ್ ಎಲ್ಲ ಅರ್ಧ ಹೋಗಿದೆ. ಬಕೆಟ್ ಇತ್ತಲ್ಲ, ಬಕೆಟ್ ಅಲ್ಲೆಲ್ಲ ಹಾಕಿ ನಟ್ಟಿದ್ದೆ. ಎಲ್ಲದಲ್ಲಿ ಪಾಟ್ ಇಲ್ಲ ನಂದು. ಹೆಚ್ಚು ಪಾಟ್ ಇಲ್ಲ, ನಾನು ಜಾಸ್ತಿ ನಾನು ಪಾಟ್ ಹಾಕಿಲ್ಲ, ನಾನು ಕಮ್ಮಿ ಪಾಟ್ ಹಾಕಿದ್ದು. ಒಂದು 25 ಪಾಟ್ ಇದೆಯಲ್ಲ. ಮತ್ತೆ ಆಮೇಲೆ ಗ್ರೋ ಬ್ಯಾಗ್, ಬಕೆಟ್ ಎಲ್ಲ ಹಾಕಿ ಅದರಲ್ಲಿ ಗಿಡ ನೆಟ್ಟಿದ್ದೆ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.